ವಿದ್ಯಾರ್ಥಿಗಳೇ, ನೀವೀಗಾಗಲೇ 8 ಮತ್ತು 9ನೇ ತರಗತಿಯಲ್ಲಿ ಷಟ್ಪದಿಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಈ ಷಟ್ಪದಿಗಳು ಮಾತ್ರಾಗಣ ಛಂದಸ್ಸಿನಲ್ಲಿ ಬರುವಂಥವು. ಮಾತ್ರಾಗಣ ಛಂದಸ್ಸು ಅಂತ ಇದೆ. ಈಗಾಗಲೇ ನೀವು ಅಭ್ಯಾಸ ಮಾಡಿದ ಹಾಗೆ ಛಂದಸ್ಸು ಅಂದರೆ ಒಂದು ಪದ್ಯವನ್ನು ರಚಿಸುವಾಗ ಅನುಸರಿಸುವಂತಹ ರೀತಿ ನೀತಿ ನಿಯಮಗಳನ್ನು ತಿಳಿಸುವಂಥದ್ದನ್ನು ನಾವು ಛಂದಸ್ಸು ಅಂತ ಕರಿತೀವಿ. ನಾಗವರ್ಮ ತನ್ನ ಛಂದೋಬುದ್ಧಿಯಲ್ಲಿ ಇದರ ಬಗ್ಗೆ ತುಂಬ ಸೊಗಸಾಗಿ ಹೇಳ್ತಾರೆ. ನೀವು ಈಗಾಗಲೇ 2 ವರ್ಷಗಳ ಕಾಲ ಅದರ ಬಗ್ಗೆ ಕಲ್ತಿರೋದ್ರಿಂದ ನಾವು ಮತ್ತೆ ಹಿಂದಕ್ಕೆ ಹೋಗಲ್ಲ. ಏನಿದ್ರೂ ಅದನ್ನು ಸ್ವಲ್ಪ ಟಚ್ ಕೊಟ್ಕೊಂಡು ಮುಂದೆ ಹೋಗುವಂಥ ಕೆಲಸವನ್ನು ಮಾಡೋಣ. ಈ ಛಂದಸ್ಸಿನಲ್ಲಿ ಬಹಳ ಪ್ರಮುಖವಾಗಿ 3 ರೀತಿಯ ಛಂದಸ್ಸು ಬರುತ್ತೆ. ಒಂದು ಮಾತ್ರಾಗಣ ಛಂದಸ್ಸು, ಒಂದು ಅಕ್ಷರಗಣ ಛಂದಸ್ಸು, ಹಾಗೂ ಅಂಶಗಣ ಛಂದಸ್ಸು ಅಂತ ಬರ್ತದೆ. ಇವುಗಳಲ್ಲಿ ನೀವೀಗಾಗಲೇ ಚೆನ್ನಾಗಿ ಅಭ್ಯಾಸವನ್ನು ಮಾಡಿದಿರಿ. ಮಾತ್ರೆಗಳ ಆಧಾರದ ಮೇಲೆ ಗಣ ವಿಂಗಡಿಸುವುದಕ್ಕೆ ನಾವು ಮಾತ್ರಾಗಣ ಛಂದಸ್ಸು ಅಂತೀವಿ. ಅಕ್ಷರಗಳ ಆಧಾರದ ಮೇಲೆ ಗಣ ವಿಂಗಡಿಸುವುದನ್ನ ನಾವು ಅಕ್ಷರಗಣ ಛಂದಸ್ಸು ಅಂತ ಕರೀತೇವೆ. ಅದೇ ರೀತಿಯಾಗಿ ಅಂಶಗಳ ಆಧಾರದ ಮೇಲೆ ಗಣವನ್ನು ವಿಂಗಡಿಸಿದ ಅಂಶಗಣ ಛಂದಸ್ಸು ಅಂತ ನಾವು ಕರೀತೇವೆ ಎನ್ನುವಂಥದ್ದು. ಈಗಾಗಲೇ ನೀವು ಅದನ್ನು ತಿಳ್ಕೊಂಡಿರೋದ್ರಿಂದ ಅದರ ಬಗ್ಗೆ ನಾನು ಹೆಚ್ಚಾಗಿ ಏನನ್ನು ಸಹ ಹೇಳಲಿಕ್ಕೆ ಹೋಗೋಣ. ಈ ಮಾತ್ರಾಗಣ ಛಂದಸ್ಸಿನಲ್ಲಿ ಮಾತ್ರೆಗಳ ಆಧಾರದ ಮೇಲೆ ಗಣವನ್ನು ವಿಂಗಡಿಸ್ತಾರೆ. ಎಷ್ಟು ಮಾತ್ರೆಗಳಿಗೆ ಒಂದು ಗಣ ಅಂತಂದ್ರೆ, ಮೊದಲು ಮಾತ್ರೆ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಮಾತ್ರೆ ಒಂದು ಹ್ರಸ್ವಾಕ್ಷರ ಅಥವಾ ಅಲ್ಪಪ್ರಾಣವನ್ನು ಉಚ್ಚರಿಸಲಿಕ್ಕೆ ತೆಗೆದುಕೊಳ್ಳುವ ಸಮಯ ಅಥವಾ ಕಾಲಕ್ಕೆ ನಾವು ಒಂದು ಮಾತ್ರೆ ಅಂತ ಕರಿತೇವೆ. ಅದನ್ನು ನಾವು ಲಘು ಅಂತ ಕರಿತೇವೆ. ಲಘು ಎಂಬ ಹೆಸರಿನಿಂದ ಕರಿತೇವೆ. ಈ ಲಘುವನ್ನ ಒಂದು ಸಿಂಪಲ್, ಇಂಗ್ಲಿಷಿನ ಯು ಎನ್ನುವಂತಹ ಒಂದು ಸಿಂಪಲ್ನಿಂದ ನಾವು ಇದನ್ನು ಗುರುತಿಸ್ತೇವೆ. ಇದು ಲಘು. ಹಾಗೆ ಗುರು ಎನ್ನುವಂಥದ್ದು ಬರುತ್ತೆ. ಮಾತ್ರೆ, ಇನ್ನೊಂದು ಗುರು ಅಂತ ಬರುತ್ತೆ. 2 ಅಥವಾ ಒಂದು ದೀರ್ಘಾಕ್ಷರವನ್ನು ಉಚ್ಚರಿಸಲಿಕ್ಕೆ ತೆಗೆದುಕೊಳ್ಳುವ ಕಾಲ ಅಥವಾ ಸಮಯಕ್ಕೆ ನಾವು ಗುರು ಅಂತ ಕರೀತೀವಿ. ಇದನ್ನ ಇಂಗ್ಲಿಷಿನ ಮೈನಸ್ ಎನ್ನುವಂಥ ಒಂದು ಚಿಹ್ನೆಯಿಂದ ಗುರುತಿಸ್ತೇವೆ. ಗುರು ಎನ್ನುವಂಥದ್ದು. ಈ ಗುರು ಎನ್ನುವಂಥದ್ದು ಅನೇಕ ಸಂದರ್ಭಗಳಲ್ಲಿ ಬರ್ತಾ ಹೋಗ್ತದೆ. ಒಂದು ಉದಾಹರಣೆ ನೋಡಿ, ಒಂದು ದೀರ್ಘಾಕ್ಷರವನ್ನು ಉಚ್ಚರಿಸುವಾಗ, ಎರಡನೇದು ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತೆ. ಅಕ್ಷರ ಗುರು. 0ಯಿಂದ ಕೂಡಿರುವಂತ ಅಕ್ಷರ ಅಥವಾ ಅದನ್ನು ವಿಸರ್ಗ ಅಂತ ಕರೀತೇವೆ. ಬಿಂದು ಅಥವಾ ವಿಸರ್ಗದಿಂದ ಕೂಡಿರುವಂತ ಅಕ್ಷರ ಗುರುವಾಗುತ್ತೆ. 4
ವ್ಯಂಜನ ಸಹಿತವಾಗಿರುವಂತಹ ಅಕ್ಷರ, ವ್ಯಂಜನ ಸಹಿತವಾದ ಅಕ್ಷರ. ಹಾಗೆಯೇ 3 ಮತ್ತು 6ನೇ ಸಾಲಿನ 3 ಮತ್ತು 6ನೇ ಷಟ್ಪದಿಯ ಬಹಳ ಪ್ರಮುಖವಾಗಿ ನಾವು ಅಭ್ಯಾಸ ಮಾಡ್ತಕ್ಕಂಥ ಷಟ್ಪದಿಗಳು. ಹಾಗಾಗಿ ಮುಂದೆ ಹೇಳ್ತೀನಿ. 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಅದು ಗುರು. ಹೀಗೆ ವಿವಿಧ ಸಂದರ್ಭಗಳಲ್ಲಿ ಗುರು ಎನ್ನುವಂಥದ್ದು ಬರ್ತಾ ಹೋಗ್ತದೆ. ಇವುಗಳನ್ನು ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡಿದರೆ, ಅರ್ಥಾತ್ ಲಘು ಗುರುಗಳು ಯಾವ ಸಂದರ್ಭದಲ್ಲಿ ಬರ್ತವೆ, ಯಾವ ಅಕ್ಷರಕ್ಕೆ ಯಾವ ಚಿಹ್ನೆಯನ್ನು ಹಾಕಬೇಕು ಎನ್ನುವಂಥದ್ದು ನಿಮಗೆ ಗೊತ್ತಾಗ್ಬಿಟ್ರೆ ಬಹಳ ಸರಳವಾಗಿ ಈ ದೇಶೀಯ ಛಂದಸ್ಸಾಗಿರುವಂತಹ ಷಟ್ಪದಿಗಳನ್ನು ಬಹಳ ಸೊಗಸಾಗಿ ನೀವು ಸುಲಭವಾಗಿ ಸರಳವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು. ಈಗ ನಾನು ಈ ಮಾತ್ರಾಗಣನ ಛಂದಸ್ಸಲ್ಲಿ ಬರುವಂತಹ ಷಟ್ಪದಿ ಎಂಬ ವಿಷಯವನ್ನು ಕುರಿತು ಇವತ್ತು ಕಲಿಸಬೇಕು ಅಂತ ಬಂದಿದೆ. ಯಾವುದು? ಷಟ್ಪದಿ. ಈ ಷಟ್ಪದಿ ಎನ್ನುವಂತ ಒಂದು ಪದ ಸಂಸ್ಕೃತದ ಷಟ್ ಪ್ಲಸ್ ಪದಿ ಎಂಬ 2 ಅಕ್ಷರದಿಂದ ಕೂಡಿದೆ. ಒಂದು ಷಟ್, ಇನ್ನೊಂದು ಪದಿ. ಷಟ್ ಅಂದ್ರೆ 6, ಪದಿ ಅಂದ್ರೆ ಸಾಲು. ಇದರರ್ಥ 6 ಸಾಲುಗಳುಳ್ಳ ಒಂದು ಪದ್ಯಕ್ಕೆ ಷಟ್ಪದಿ ಅಂತ ಕರೀತಾರೆ. ಸಂಸ್ಕೃತದ ಷಟ್ ಪ್ಲಸ್ ಪದಿ ಎಂಬ 2 ಅಕ್ಷರದ ಸಂಯೋಗದಿಂದ ಇದಾಗಿದೆ. ಷಟ್ ಅಂದ್ರೆ 6, ಪದಿ ಅಂದ್ರೆ ಸಾಲು. ಅಂದ್ರೆ ಷಟ್ಪದಿ ಅಂದ್ರೆ 6 ಸಾಲುಗಳುಳ್ಳ ಒಂದು ಪದ್ಯವನ್ನೇ ನಾವು ಷಟ್ಪದಿ ಅಂತ ಕರೀತೇವೆ. ಅರ್ಥ ಆಗ್ತಾ ಇದೆಯಲ್ಲಪ್ಪ? ರಬ್ ಮಾಡ್ಬೋದಲ್ಲ? ಹಾಗಾದ್ರೆ ಈ ಷಟ್ಪದಿಗಳಲ್ಲಿ ನಾವು ಯಾರೇ 6 ಸಾಲುಗಳನ್ನು ನೋಡ್ತೀವೋ ಅದೇ ರೀತಿಯಾಗಿ 6 ರೀತಿಯ ಷಟ್ಪದಿಗಳು ಇರುವಂತಹದ್ದನ್ನು ನೋಡ್ತೇವೆ. ಒಂದು ಶರಷಟ್ಪದಿ, ಕುಸುಮ ಷಟ್ಪದಿ, ಮೂರು ಭೋಗ ಷಟ್ಪದಿ, ಭೋಗ ಷಟ್ಪದಿ, 4 ಭಾಮಿನಿ ಷಟ್ಪದಿ, 5 ವಾರ್ಧಕ ಷಟ್ಪದಿ, ಹಾಗೆ 6ನೇದು ಪರಿವರ್ಧಿನಿ ಷಟ್ಪದಿ. ಪರಿವರ್ಧಿನಿ ಷಟ್ಪದಿ. ಹೀಗೆ 6 ರೀತಿಯ ಷಟ್ಪದಿಗಳು ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಈ 6 ಷಟ್ಪದಿಗಳಲ್ಲಿ 6 ಸಾಲು ಇರ್ತವೆ. ಎಷ್ಟಿರ್ತವೆ? 6 ಸಾಲುಗಳಿರ್ತವೆ. ಇದರಲ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ. ಆದರೆ ಒಂದು ವ್ಯತ್ಯಾಸ ಏನು ಅಂದ್ರೆ ಮಾತ್ರೆಗಳ ಲೆಕ್ಕದಲ್ಲಿ ಒಟ್ಟು ಮಾತ್ರೆಗಳ ಲೆಕ್ಕದಲ್ಲಿ ಈ 6 ಷಟ್ಪದಿಗಳು ಬೇರೆ ಬೇರೆಯಾಗಿರುತ್ತವೆ. ಕ್ಲಿಯರ್ ಆಯ್ತಲ್ಲ? ಇದರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಷಟ್ಪದಿಯಲ್ಲಿ 4 ಸಾಲುಗಳಿರ್ತವೆ, 6 ಸಾಲುಗಳಿರ್ತವೆ. ಈ 6 ಸಾಲುಗಳನ್ನು ಪ್ರಮುಖವಾಗಿ 2 ಭಾಗವನ್ನಾಗಿ ಮಾಡಲಾಗಿದೆ. ಷಟ್ಪದಿಯ 6 ಸಾಲುಗಳನ್ನು ಪ್ರಮುಖವಾಗಿ
ಅಥವಾ ಷಟ್ಪದಿಯನ್ನು 6 ಸಾಲುಗಳನ್ನು 2 ಭಾಗ ಮಾಡ್ತೇವೆ. ಒಂದು, ಮೊದಲ 3 ಸಾಲುಗಳನ್ನು ಪೂರ್ವಾರ್ಧ ಎಂಬಲು, ಉಳಿದ 3 ಸಾಲುಗಳನ್ನು ಉತ್ತರಾರ್ಧ ಅಂತ ಕರೀತೇವೆ. ಅರ್ಥ ಆಗ್ತದೆಯಲ್ಲ? ಷಟ್ಪದಿಯ ಮೊದಲ 3 ಸಾಲುಗಳನ್ನು ಪೂರ್ವಾರ್ಧ ಎಂಬಲು, ಉಳಿದ 3 ಸಾಲುಗಳನ್ನು ಉತ್ತರಾರ್ಧ ಅಂತ ಕರೀತೇವೆ. ಈ ವಿಧಾನವೂ ಸಹ ಈ 6 ಷಟ್ಪದಿಗಳಲ್ಲಿಯೂ ಅನುಸರಿಸುವಂತ ಒಂದು ವಿಧಾನ. ಕ್ಲಿಯರ್ ಆಗ್ತಿದ್ದೀನಪ್ಪ? ಓಕೆ. ಈಗ ಒಂದು ಷಟ್ಪದಿಯಲ್ಲಿ ಏನಾದರೂ ಒಂದೇ ರೀತಿಯ ಮಾತ್ರೆಗಳು ಬಂದರೆ ಉಳಿದ ಉತ್ತರಾರ್ಧದಲ್ಲಿ ಆಗಿರ್ತದೆ. ಹೇಗೆ ಅನ್ನುವಂಥದ್ದನ್ನು ಹೇಳ್ತೇನೆ. ಈ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಇದೆಯಲ್ಲ, ಇದರಲ್ಲಿ ಪುನಃ ನಾವೇನು ಮಾಡ್ತೇವೆ? ಷಟ್ಪದಿಗಳಲ್ಲಿ ಪೂರ್ವಾರ್ಧದ 1, 2ನೇ ಸಾಲು ಪರಸ್ಪರ ಸಮನಾಗಿರುತ್ತವೆ. ಅದೇ ರೀತಿಯಾಗಿ ಉತ್ತರಾರ್ಧದ 1 ಮತ್ತು 2ನೇ ಸಾಲುಗಳು ಸಮನಾಗಿರುತ್ತವೆ. ಪೂರ್ವಾರ್ಧದ 3ನೇ ಸಾಲು ಮತ್ತು ಉತ್ತರಾರ್ಧದ 3ನೇ ಸಾಲು ಪರಸ್ಪರ ಸಮನಾಗಿರುತ್ತವೆ. ಯಾವುದರಲ್ಲಿ? ಮಾತ್ರೆಗಳ ಆಧಾರದಲ್ಲಿ. ಯಾಕೆ? ಅದು ಮಾತ್ರಾಗಣ ಛಂದಸ್ಸಾಗಿರೋದ್ರಿಂದ ಆ ರೀತಿಯಾಗಿರ್ತದೆ. ಇದನ್ನು ಇನ್ನೂ ಸರಳವಾಗಿ ಹೇಳೋದಾದರೆ, ಷಟ್ಪದಿಯ 1, 2, 4 ಮತ್ತು 5ನೇ ಸಾಲುಗಳು ಮಾತ್ರೆಗಳ ಆಧಾರದಿಂದ ಪರಸ್ಪರ ಸಮನಾಗಿರುತ್ತವೆ. ಅಂತೆಯೇ ಷಟ್ಪದಿಯ 3 ಮತ್ತು 6ನೇ ಸಾಲುಗಳು ಮಾತ್ರೆಗಳ ಸಂಖ್ಯೆಗನುಗುಣವಾಗಿ ಈ 2 ಸಾಲುಗಳು ಪರಸ್ಪರ ಸಮನಾಗಿರುತ್ತವೆ. ಕ್ಲಿಯರ್ ಆಯ್ತಲ್ಲ? ಇದು ಈ 6 ಷಟ್ಪದಿಗಳಿಗೂ ಸಹ ಸಮನಾಗಿದ್ರು ಮಾತ್ರೆಗಳಲ್ಲಿ ಮಾತ್ರ ವ್ಯತ್ಯಾಸ ಇರ್ತದೆ. ಅದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇನ್ನು ಮುಂದುವರೆದು ಹೇಳೋದಾದ್ರೆ, ಷಟ್ಪದಿಯ 3 ಮತ್ತು 6ನೇ ಸಾಲಿನ ಕೊನೆಯಲ್ಲಿ ಬರುವಂತಹ ಅಕ್ಷರ, ಅದು ಲಘುವಾಗಿರಬಹುದು ಅಥವಾ ಗುರು ಆಗಿರಬಹುದು. ಲಘು ಬಂದರೂ ಅದನ್ನು ಗುರುವೆಂದು ಪರಿಗಣಿಸಬೇಕು ಎಂಬ ಒಂದು ನಿಯಮ ಇರುತ್ತದೆ. ಇದರ ಜೊತೆಗೆ ಪೂರ್ವಾರ್ಧವು ಅಥವಾ ಉತ್ತರಾರ್ಧವು ಪೂರ್ವಾರ್ಧದ ಮಾತ್ರೆಗಳಿಗೆ ಸಮನಾಗಿರುತ್ತದೆ. ಇದಿಷ್ಟನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಬೋದು. ಒಂದು ಉದಾಹರಣೆಯನ್ನು ತೋರಿಸಿದ್ರೆ ಹೀಗಿರುತ್ತಪ್ಪ. ಷಟ್ಪದಿ ಎಷ್ಟು ಸಾಲು ಇರ್ತವೆ? ಹೀಗಿರುತ್ತೆ. ಈ ಮೊದಲ 3 ಸಾಲುಗಳು ಪೂರ್ವಾರ್ಧ, ಉಳಿದ 3 ಸಾಲುಗಳು ಉತ್ತರಾರ್ಧ. ಈ ಷಟ್ಪದಿಯ 3 ಮತ್ತು 6ನೇ ಸಾಲು ಹೇಗಿರುತ್ತಪ್ಪ ಅಂದರೆ ಉಳಿದ ಸಾಲುಗಳಿಗಿಂತ, ಅರ್ಥಾತ್ 1, 2, 4 ಮತ್ತು 5ನೇ ಸಾಲುಗಳ ಮಾತ್ರೆಗಳಿಗಿಂತ 1.5 ಪಟ್ಟು ಹೆಚ್ಚಾಗಿರುತ್ತದೆ ಎನ್ನುವಂತಹ ಕೆಲವು ಸರಳ ನಿಯಮಗಳನ್ನು, ಸರಳ ಅಂಶಗಳನ್ನು ನಾವು ಸರಿಯಾಗಿ ಓದ್ಕೊಂಡಿದ್ದೇ ಆದರೆ ಷಟ್ಪದಿಗಳನ್ನು ಗುರುತಿಸುವಂತಹದ್ದು ತುಂಬಾ ಸರಳವಾಗುತ್ತೆ ಎನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ನಿಮ್ಮ ಪಠ್ಯದಲ್ಲಿ ವೀರಲವ ಎಂಬ ಒಂದು ಪದ್ಯ ಇದೆ. ಯಾವುದು ಪದ್ಯ? ವೀರಲವ. ಇದರಲ್ಲಿ ವ್ಯಾಕರಣ ಅಂತ ಬರ್ತದೆ. ಈ ವ್ಯಾಕರಣದಲ್ಲಿ ನಿಮಗೆ ಷಟ್ಪದಿಯ ಬಗ್ಗೆ ಹೇಳ್ತಾರೆ. ಈ 6 ಷಟ್ಪದಿಗಳಲ್ಲಿ ಒಂದಾಗಿರುವಂತಹ ವಾರ್ಧಕ ಷಟ್ಪದಿ ಎಂಬ ವಿಷಯವನ್ನ ಕುರಿತು ನಿಮಗೆ ಇಟ್ಟಿದ್ದಾರೆ. ಏನು? ವಾರ್ಧಕ ಷಟ್ಪದಿ ಅಂತ ಹೇಳ್ತಾರೆ. ಈಗಾಗಲೇ ನೀವು ಭಾಮಿನಿ ಷಟ್ಪದಿಯನ್ನ ಚೆನ್ನಾಗಿ ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀರಿ. ನಾನು ಅದರ ಬಗ್ಗೆ ಹೇಳಲ್ಲ ಅಂದ್ರೂ ಸ್ವಲ್ಪ ಟಚ್ಚನ್ನು ಕೊಟ್ಟು ಮುಂದೆ ಹೋಗ್ತೀನಿ. ಭಾಮಿನಿ ಷಟ್ಪದಿಯ 6 ಸಾಲುಗಳಲ್ಲಿ ಮೊದಲ 3 ಸಾಲುಗಳು ಪೂರ್ವಾರ್ಧ, ಉಳಿದ 3 ಸಾಲುಗಳು ಉತ್ತರಾರ್ಧ ಅಂತ ಕರೀತಾರೆ. ಭಾಮಿನಿ ಷಟ್ಪದಿಯ 1, 2, 4 ಮತ್ತು 5ನೇ ಸಾಲುಗಳು ಮಾತ್ರೆಗಳ ಆಧಾರದಲ್ಲಿ ಸಮಾನವಾಗಿರುತ್ತವೆ. ಅಂದರೆ ಭಾಮಿನಿ ಷಟ್ಪದಿಯ 1, 2, 4 ಮತ್ತು 5ನೇ ಪಾದಗಳಲ್ಲಿ ಸಾಲುಗಳನ್ನು ಪಾದಗಳು ಎಂದೂ ಕರೀತಾರೆ. ಈ ಪಾದಗಳಲ್ಲಿ 3, 4 ಮಾತ್ರೆಗಳ ಈ ಬರುತ್ತೆ. 3, 4
3 4 ಮಾತ್ರೆಗಳ ಒಟ್ಟು 14 ಮಾತ್ರೆಗಳು ಬರ್ತವೆ. ಯಾವ್ಯಾವ ಸಾಲಲ್ಲಿ? 1 2 4 ಮತ್ತು 5ನೇ ಸಾಲುಗಳಲ್ಲಿ 3 4 3 4 ಮಾತ್ರೆ 14. ಅಂದ್ರೆ 14 ಇಂಟು 4 4 4 16 1 4 1 4 5 56. ಕ್ಲಿಯರ್ ಆಯ್ತಲ್ಲ? ಹಾಗೆಯೇ ಷಟ್ಪದಿಯ ಸೂತ್ರ ಹೇಳ್ತದೆ, ಯಾವುದೇ ಷಟ್ಪದಿಯ 3 ಮತ್ತು 6ನೇ ಸಾಲುಗಳು ಉಳಿದ ಸಾಲುಗಳಿಗಿಂತ 1.5 ಪಟ್ಟು ಹೆಚ್ಚಾಗಿರುತ್ತವೆ ಎನ್ನುವಂತ ಒಂದು ಮಾತಿದೆ. ಹೌದಲ್ಲ? ಹಾಗೆಯೇ ನೋಡಿ, ಈಗ ಭಾಮಿನಿ ಷಟ್ಪದಿಯ 3 ಮತ್ತು 6ನೇ ಸಾಲುಗಳಲ್ಲಿ 3 4 3 4 3 4 ಮಾತ್ರೆಗಳ 3 ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಬರುತ್ತದೆ. ಗುರು ಅಂದ್ರೆ ಅದನ್ನು ನಾವು 2 ಮಾತ್ರೆಗಳು ಅಂತ ಕರೀತೇವೆ. 7 10 14 17 21 23 ಇಂಟು 2 ಸಾಲು ಅಂತಂದ್ರೆ 6 2 4 46. ಅಲ್ಲಿಗೆ 56 ಪ್ಲಸ್ 46 2 102. ಒಟ್ಟು ಭಾಮಿನಿ ಷಟ್ಪದಿಯಲ್ಲಿ 102 ಮಾತ್ರೆಗಳು ಬರ್ತವೆ ಎನ್ನುವಂತದ್ದನ್ನ ನೀವು ಈ ಹಿಂದೆ ತಿಳ್ಕೊಂಡಿದ್ದೀರಿ ಎನ್ನುವಂತ ವಿಷಯವನ್ನ ನಿಮಗೆ ಇನ್ನೊಮ್ಮೆ ಪುನರ್ಮನನವನ್ನ ಮಾಡುವುದರ ಮೂಲಕ ನಾನು ಮುಂದಿನ ಷಟ್ಪದಿಯಾಗಿರುವಂತಹ ವಾರ್ಧಕ ಷಟ್ಪದಿಯನ್ನ ನಿಮಗೆ ಹೇಳಿಕೊಡುವಂತಹ ಕೆಲಸವನ್ನ ಆರಂಭಿಸ್ತೇನೆ. ಈಗ ಸ್ವಲ್ಪ ಟಚ್ ಬಂತಲ್ಲ ನಿಮಗೆ ಭಾಮಿನಿ ಷಟ್ಪದಿ ಅಂದ್ರೆ ಏನು ಅಂತ? ಹಾಗಾದ್ರೆ ವಾರ್ಧಕ ಷಟ್ಪದಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಾರ್ಧಕ ಷಟ್ಪದಿ ಇದರ ವಿವರಣೆಯನ್ನ ಈ ರೀತಿಯಾಗಿ ಹೇಳಬಹುದು. ವಾರ್ಧಕ ಷಟ್ಪದಿ ಇದು ದೇಶೀಯ ಛಂದಸ್ಸಾಗಿರುವ ಮಾತ್ರಾಗಣ ಛಂದಸ್ಸಿನಲ್ಲಿ ಬರುತ್ತದೆ. ವಾರ್ಧಕ ಷಟ್ಪದಿಯಲ್ಲಿ ಒಟ್ಟು 6 ಸಾಲುಗಳು ಇರುತ್ತವೆ. ಈ 6 ಸಾಲುಗಳಲ್ಲಿ ಮೊದಲ 3 ಸಾಲುಗಳನ್ನು ಪೂರ್ವಾರ್ಧ ಎಂತಲೂ ಉಳಿದ 3 ಸಾಲುಗಳನ್ನು ಉತ್ತರಾರ್ಧ ಎಂತಲೂ ಕರೆಯುತ್ತಾರೆ. ಉತ್ತರಾರ್ಧವು ಪೂರ್ವಾರ್ಧಕ್ಕೆ ಮಾತ್ರೆಗಳ ಆಧಾರದಿಂದ ಸಮನಾಗಿರುತ್ತದೆ. ಈ ವಾರ್ಧಕ ಷಟ್ಪದಿಯ 3 ಮತ್ತು 6ನೇ ಸಾಲು ಉಳಿದ ಸಾಲುಗಳಿಗಿಂತ 1.5 ಪಟ್ಟು ಹೆಚ್ಚಾಗಿರುತ್ತದೆ. ಹಾಗೆಯೇ ವಾರ್ಧಕ ಷಟ್ಪದಿಯ 3 ಮತ್ತು 6ನೇ ಸಾಲಿನ ಕೊನೆಯಲ್ಲಿ ಲಘು ಬಂದರೂ ಅದನ್ನು ಗುರುವೆಂದು ಪರಿಗಣಿಸಬೇಕು ಎನ್ನುವಂಥ ಒಂದು ಸರಳ ನಿಯಮವನ್ನು ನೀವು ಅರ್ಥ ಮಾಡಬೇಕು. ಅದರ ಜೊತೆಗೆ ವಾರ್ಧಕ ಷಟ್ಪದಿಯ 1 2 4 ಮತ್ತು 5ನೇ ಸಾಲುಗಳಲ್ಲಿ 5 ಮಾತ್ರೆಗಳ 4 ಗಣಗಳು ಬರುತ್ತವೆ. ಹಾಗೆಯೇ 3 ಮತ್ತು 6ನೇ ಪಾದಗಳಲ್ಲಿ 5 ಮಾತ್ರೆಗಳ 6 ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಬರುತ್ತದೆ. ಹೀಗೆ ಬರುವಂತಹ ಛಂದಸ್ಸನ್ನೇ ನಾವು ವಾರ್ಧಕ ಷಟ್ಪದಿ ಅಂತ ಕರಿತೇವೆ ಅಂತ ನೀವು ಹೇಳಬೇಕು. ಸೂತ್ರವನ್ನು ಸರಳವಾಗಿ ನಾನು ನಿಮಗೆ ಹೇಳ್ತೇನೆ, ಅದನ್ನು ವಿವರವಾಗಿ ಬಳಸಲ್ಲ, ನೀವು ವಿವರವಾಗಿ ಬರ್ಕೊಳ್ತಾ ಹೋಗಬೇಕು. ಒಂದೊಂದು ಪಾಯಿಂಟಲ್ಲಿ ನೋಡಿದ್ರೆ ವಾರ್ಧಕ ಷಟ್ಪದಿ ಇದು ದೇಶೀಯ ಛಂದಸ್ಸು. ನೆಕ್ಸ್ಟ್ ಇದು ಮಾತ್ರಾಗಣ ಛಂದಸ್ಸಿಗೆ ಸೇರಿದೆ. ಇದರಲ್ಲಿ 6 ಸಾಲುಗಳಿರುತ್ತವೆ. ಮೊದಲ 3 ಸಾಲುಗಳು ಪೂರ್ವಾರ್ಧ, ಉಳಿದ 3 ಸಾಲುಗಳು ಉತ್ತರಾರ್ಧ. ನೆಕ್ಸ್ಟ್ ಉತ್ತರಾರ್ಧವು ಮಾತ್ರೆಗಳ ಸಂಖ್ಯೆಯಿಂದ
ಪೂರ್ವಾರ್ಧಕ್ಕೆ ಸಮನಾಗಿರುತ್ತದೆ. ಇದರ 1, 2, 4, 5ನೇ ಸಾಲುಗಳು ಮಾತ್ರೆಗಳ ಸಂಖ್ಯೆಯಿಂದ ಪರಸ್ಪರ ಸಮನಾಗಿರುತ್ತವೆ. ಹಾಗೆಯೇ ಇದರ 3 ಮತ್ತು 6ನೇ ಸಾಲುಗಳು ಮಾತ್ರೆಗಳ ಸಂಖ್ಯೆಯಿಂದ ಸಮನಾಗಿರುತ್ತದೆ. ಇಲ್ಲಿ ನೋಡಿದರೆ ಇದರ 1, 2, 4, 5ನೇ ಸಾಲುಗಳಲ್ಲಿ 5 ಮಾತ್ರೆಗಳ 4 ಗಣಗಳು ಬರುತ್ತವೆ. ಅಂದ್ರೆ ಇಲ್ಲಿ ನೀವು ತಿಳ್ಕೋಬೇಕು, 5 × 4 20, ಹೌದಲ್ಲ? ಹಾಗೆ 8 4 ಸಾಲು ಅಂದ್ರೆ 4 × 8 80 ಮಾತ್ರೆಗಳು ಬಂದವು. ಹಾಗೆಯೇ ಇದರ 3 ಮತ್ತು 6ನೇ ಸಾಲುಗಳಲ್ಲಿ 5 ಮಾತ್ರೆಗಳ 6 ಗಣಗಳು ಬರುತ್ತವೆ. ಅಂದ್ರೆ 6 × 5 30 ಪ್ಲಸ್ 1 ಗುರು ಅಲ್ಲಿಗೆ 32 ಇಂಟು 2 4 66. ಅಂದ್ರೆ ಒಟ್ಟು ವರ್ಧಕ ಷಟ್ಪದಿಯಲ್ಲಿ ಇದರಲ್ಲಿ ಒಟ್ಟು 144 ಮಾತ್ರೆಗಳು ಇರುತ್ತವೆ. ಇಷ್ಟು ಅಂಶಗಳನ್ನ ನೀವು ಅಭ್ಯಾಸ ಮಾಡಿದ್ರೆ ಅಥವಾ ಕಲಿತ್ರೆ ವಾರ್ಧಕ ಷಟ್ಪದಿ ಎನ್ನುವಂಥ ವಿಷಯವನ್ನ ಪರೀಕ್ಷೆಯಲ್ಲಿ ತುಂಬಾ ಸರಳವಾಗಿ ಗುರುತಿಸಬಹುದು. ಆ ಮೂಲಕ 3 ಅಂಕಗಳನ್ನ ನೀವು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಾರಣದಿಂದಾಗಿ ನೀವು ಪರೀಕ್ಷೆಗೆ ಹೋದರೆ ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳುವುದಕ್ಕೋಸ್ಕರ ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗ್ತದೆ ಅಂತ. ಈ ಅಂಶಗಳು ಈಗ ಒಂದು ಪದ್ಯಕ್ಕೆ ಲಘುಗುರುಗಳನ್ನು ಗುರುತಿಸಿ ಗಣ ವಿಂಗಡಿಸಿ ಲೆಕ್ಕ ಹಾಕಿ ಅವುಗಳ ಛಂದಸ್ಸಿನ ಹೆಸರನ್ನು ಬರೀಬೇಕಾದ್ರೆ ಇನ್ನೂ ಸರಳವಾಗಿ ಅರ್ಥ. ಇಷ್ಟು ಅಂಶಗಳನ್ನು ನೀವು ಓದ್ಕೋಬೇಕು, ಇವನ್ನ ಮನನ ಮಾಡ್ಕೋಬೇಕು. ತದನಂತರದಲ್ಲಿ ಆ ಛಂದಸ್ಸಿಗೆ ಅಥವಾ ಪದ್ಯಕ್ಕೆ ಲಘುಗುರುಗಳನ್ನು ಹಾಕಿ ಗಣವನ್ನು ವಿಂಗಡಿಸಿ ನೀವು ಛಂದಸ್ಸನ್ನು ತಿಳ್ಕೋಬೇಕಾಗ್ತದೆ. ಇದಿಷ್ಟು ಬಹಳ ಪ್ರಮುಖವಾಗಿ ಬರುವಂಥದ್ದು. ಈ ಅಂಶಗಳನ್ನು ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ಬರ್ಕೊಳ್ಳಿ. ನಾನು ಈಗ ಒಂದು ಪದ್ಯಕ್ಕೆ ಉದಾಹರಣೆಯನ್ನು ಹಾಕಿ ತೋರಿಸುವುದರ ಮೂಲಕ ನಿಮಗೆ ಅದನ್ನು ಕಲಿಸ್ತೇನೆ. ಬರ್ಕೊಂಡಿದ್ದೀರಲ್ಲ? ಮಾಡ್ಬೋದಲ್ಲ? ಓಕೆ. ಇಲ್ಲಿ ಬರೀಬೇಕು 144 ಮಾತ್ರೆಗಳು. ಆಮೇಲೆ ಬರುತ್ತೆ ಸರಿಯಾಗಿ ನೋಡೋಣ. ಪರೀಕ್ಷೆಯಲ್ಲಿ ನಿಮಗೆ ಷಟ್ಪದಿಯನ್ನು ಕೊಟ್ಟರೆ 6 ಸಾಲುಗಳನ್ನು ಕೊಡಲ್ಲ. ಅದರ ಪೂರ್ವಾರ್ಧ ಅಥವಾ ಉತ್ತರಾರ್ಧ ಯಾವುದಾದರೂ ಒಂದು ಭಾಗವನ್ನು ಪರೀಕ್ಷಾ ದೃಷ್ಟಿಯಿಂದ ಕೊಡ್ತಾರೆ. ನಾನು ಈಗ ನಿಮಗೆ ಈ 6 ಸಾಲುಗಳಿಗೂ ಸಹ ಲಘುಗುರುಗಳನ್ನು ಹಾಕಿ ನಿಮಗೆ ಕಲಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಅಂದ್ರೆ ನೀವು ಈ ಲಘುಗುರುಗಳನ್ನು ಹಾಕಬೇಕಾದ್ರೆ ಬಹಳ ಮುಖ್ಯವಾಗಿ ಪದ್ಯವನ್ನ ತಪ್ಪಿಲ್ಲದಂತೆ
ಅಕ್ಷರಗಳು ತಪ್ಪಿಲ್ಲದಂತೆ ಒತ್ತಕ್ಷರಗಳು, ಅರ್ಕಾವತ್ತು ಇವುಗಳನ್ನು ಎಲ್ಲಿಯೂ ಬಿಡದೆ ರಸ್ವಾಕ್ಷರಗಳನ್ನು ರಸ್ವಾಕ್ಷರಗಳಾಗಿಯೇ, ದೀರ್ಘಾಕ್ಷರಗಳನ್ನು ದೀರ್ಘಾಕ್ಷರಗಳಾಗಿಯೇ, ವ್ಯಂಜನಗಳು ಬಂದರೆ ವ್ಯಂಜನ ಸಹಿತವಾಗಿ, ಹಾಗೆ ಬಿಂದು ವಿಸರ್ಗಗಳು ಬಂದರೆ ಅವುಗಳನ್ನು ಸಹ ತಪ್ಪಿಲ್ಲದಂತೆ ಬರ್ಕೊಂಡಾಗ ಮಾತ್ರ ನೀವು ಲಘು ಗುರುಗಳನ್ನು ಹಾಕಲಿಕ್ಕೆ ಈಸಿ ಆಗ್ತದೆ. ನೋಡಿ, ಸತಿ ಮಾಡಿಸಿ, ನೀಡುವೆಲೆ, ವಿಡಿದ ಕೈ, ಬಸವಳಿದು, ಬಸವಳಿದು, ದತಿ ಚಿಂತೆ, ದತಿ ಚಿಂತೆಯೋ ಮಾಡಿದು, ಮರಿದು, ರಕ, ರಳ ಮತ್ತು ಕುಣ ಅಂತ ಬರ್ತವೆ. ಅವ್ರು ಈಗಾಗಲೇ ತಿಳ್ಕೊಂಡಿದ್ರೆ ಹಾಗಾದ್ರೆ ನೀವು ಹೇಳ್ಕೊಡ್ತಾ ಇಲ್ಲ. ತನು ಜೊಮ್ಮು, ಜೊಮ್ಮು, ಬಿಡಿದ ಬರ್ಪದಿದೆ, ಭಕ್ತಿ, ಭಾರವಾಗಿ, ಕಣ್ಮುಚ್ಚಿ, ಕಣ್ಮುಚ್ಚಿ, ತೋಳ್ ತೊಡೆ ಮಿಡುಕಿ, ತೋಳ್ ತೊಡೆ ಮಿಡುಕೆ, ಸುಯಿ ಸೂಸೆ, ಸುಯಿ ಸೂಸೆ, ನಿದ್ರೆ ಕವಿದು, ನಿದ್ರೆ ಕವಿದು ಅಂತ ಇದೆ. ಇದು ಒಂದು ಪದ್ಯದ ಅರ್ಧ ಭಾಗ, ಪೂರ್ವಾರ್ಧ ಆಗಿರ್ಬೋದು ಅಥವಾ ಉತ್ತರಾರ್ಧ ಆಗಿರ್ಬೋದು. ಸೊ ಇದನ್ನು ನಾವೀಗ ಏನು ಮಾಡಬೇಕು, ಈ ಹಿಂದೆ ಹೇಳಿದಂತಹ ಅಂಶಗಳನ್ನು ನೆನಪಿಟ್ಕೊಂಡು ಯಾವ ಯಾವ ಸಂದರ್ಭದಲ್ಲಿ ಗುರು ಆಗುತ್ತೆ, ಲಘು ಆಗುತ್ತೆ ಎನ್ನುವಂಥದ್ದನ್ನು ಅಭ್ಯಾಸ ಮಾಡಿಕೊಂಡು ನಾವು ಇಲ್ಲಿ ಲಘು ಗುರುಗಳನ್ನು ಹಾಕಿದಾಗ ಮಾತ್ರ ಬಹಳ ಸರಳವಾಗಿ ಅದು ಅರ್ಥ ಆಗ್ತದೆ. ವಾರ್ಧಕ ಷಟ್ಪದಿ, ಅಲ್ಲಿ ಜಾಗ ಎಲ್ಲ ಬೇಕು ಅದಕ್ಕೆ. ಮಾತ್ರೆ ಈಗ ಇದಕ್ಕೆ ಲಘು ಗುರುಗಳನ್ನು ಹಾಕಬೇಕು. ನಿಮಗೆಲ್ಲ ಗೊತ್ತಿದೆ, ಇದು ಅಲ್ಪ ಪ್ರಾಣ, ಇದು ಅಷ್ಟೇ, ಇದು ಅಷ್ಟೇ, ಇದು ಅಷ್ಟೇ, ಇದು ಅಷ್ಟೇ. ಇಲ್ಲಿ ದೀರ್ಘಾಕ್ಷರ ಇದೆ, ದೀರ್ಘಾಕ್ಷರ ಬಂದಾಗ ಗುರು ಆಗುತ್ತೆ. ಇದು ಲಘು, ಲಘು, ಲಘು. ಯಾಕೆ ಲಘು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತ ಅಕ್ಷರ ಆಗಿರೋದ್ರಿಂದ ಒಂದು ಮಾತ್ರೆ. ವಿಡಿದ ಕೈ ಎನ್ನುವಂಥದ್ದು ಬಂತು. ಕೈ ಎನ್ನುವಂಥದ್ದು ಏನಾಗ್ತದೆ? ಐ ಎನ್ನುವಂಥದ್ದು ಬಂದಿರೋದ್ರಿಂದ ಅದು ಗುರು ಆಗ್ತದೆ. ಲಘು, 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 ಲಘು ಅಂತಲ್ಲ. ಈಗೇನು ಮಾಡಬೇಕು? ನಾವು ಲೆಕ್ಕ ಹಾಕಬೇಕು. 5 ಮಾತ್ರೆಗಳ 4 ಗಣ ವಾರ್ಧಕ ಷಟ್ಪದಿಯ 1, 2, 4, 5ನೇ ಸಾಲುಗಳಲ್ಲಿ ಬರುತ್ತೆ ಅಂತ ಹೇಳಿದ್ವಲ್ವಾ? ಬರಬೇಕು. ಇಲ್ಲಿ ನಾವು ಟೆಸ್ಟ್ ಮಾಡ್ಕೋಬೇಕು. 1, 2, 3, 4, 5, 7, 8, 9, 10, 11, 12, 13, 15, 16, 17, 18, 19, 20 ಅಂದ್ರೆ 5 ಮಾತ್ರೆ 4 ಗಣ ಅಂದ್ರೆ 20 ಮಾತ್ರೆಗಳು ಬಂದಿದೆ. ಎಷ್ಟು ಮಾತ್ರೆಗಳಿಗೆ ಒಂದು ಗಣವನ್ನಾಗಿ ಮಾಡಬೇಕು? 5 ಮಾತ್ರೆಗಳಿಗೆ ಒಂದು ಗಣ. ನೋಡೋಣ. 1, 2, 3, 4, 5, 2, 3, 4, 5. ಪ್ರತಿ 5 ಮಾತ್ರೆಗಳಿಗೆ ಒಂದೊಂದು ಗಣವನ್ನಾಗಿ ವಿಂಗಡಿಸಬೇಕು. ನಾವು ಹೆಚ್ಚಾಗಿ ಹೇಳ್ತಾ ಇಲ್ಲ, ಯಾಕೆಂದ್ರೆ ನೀವು 8 ಮತ್ತು 9ನೇ ತರಗತಿಯಲ್ಲಿ ಇದರ ಬಗ್ಗೆ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀರಿ. ಹಾಗಾಗಿ ಮುಂದೆ ಹೋಗ್ತಾ ಇದ್ದೀರಿ. ನೋಡಿ, 1, 2, 3, 7, 5, 1, 2, 3, 4, 5. ಸೊ ಹಾಗಾದ್ರೆ ಮೊದಲನೇ ಸಾಲು ವಾರ್ಧಕ ಷಟ್ಪದಿಗೆ ಹೊಂದಿಕೊಳ್ಳುತ್ತಿದೆ, ಸರಿ ಇದೆ. ಹಾಗಂತ ನಾವು ಪೂರ್ತಿ ಸರಿ ಇದೆ ಎನ್ನುವಂತ ನಿರ್ಧಾರಕ್ಕೆ ಬರಬಾರದು. ಇನ್ನೂ ಒಂದು ಸಾಲು ಇದೆ, ಅದನ್ನು ನಾವು ಪರೀಕ್ಷೆಯನ್ನು ಮಾಡ್ಕೋಬೇಕು. ನೋಡೋಣ. ಲಘು, ಲಘು, ಇಲ್ಲಿ 0 ಬಂದಿರೋದ್ರಿಂದ ಇದು ದೀರ್ಘ.
ಸೊನ್ನೆ ಬಂದಿರೋದ್ರಿಂದ ಇದು ಗುರು. ಲಘು 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 ಒತ್ತಕ್ಷರ ಇದೆ, ಆದರೆ ಹಿಂದಿನ ಅಕ್ಷರ ಗುರು ಆಗೋದ್ರಿಂದ ಇಲ್ಲಿ ಗುರು ಆಗುತ್ತೆ. ಮೂ ಎನ್ನುವಂತಹದ್ದು ಲಘು ಆಗುತ್ತೆ. ಹಾಗೆಯೇ ಲಘು 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 ಲಕ್ಷ ಇಲ್ಲ ತಪ್ಪಾಯ್ತಾ ಸರ್ ಅಂದಾಗ ನಾವು ಮುಂದಿನ ಅಕ್ಷರವನ್ನು ಗಮನಿಸಬೇಕು. ಇಲ್ಲಿ ಒತ್ತಕ್ಷರ ಇದೆ. ಈ ಒತ್ತಕ್ಷರದ ಬೆಲೆ ಈ ಅಕ್ಷರಕ್ಕೆ ಬರೋದ್ರಿಂದ ಇದು ಏನಾಗುತ್ತೆ ಗುರು ಆಗುತ್ತೆ. ಎದುರಬಾರ್ದು. ಹಾಗೆಯೇ ನಾನು ಈಗ ಹೇಳಬೇಕಾಗಿತ್ತು, ನೆಕ್ಸ್ಟ್ ಹೇಳಬೇಕಾಗಿತ್ತು ಲಘು ಗುರು ಹಾಕಬೇಕಾದ್ರೆ ಹೀಗೆ ಬರೋಣ. ಲಘು ಈಗೇನ್ ಮಾಡಬೇಕು, ಲಘು ಗುರುಗಳನ್ನ ಕೌಂಟ್ ಮಾಡ್ಕೋಬೇಕು. ಓಕೆ, 1 2 4 5 6 7 8 9 10 11 12 13 14 15 16 17 18 19 ಸರ್ 19 ಸರ್ ತಪ್ಪಾಗ್ಬಿಟ್ಟಿದೆ ಸರ್. ಎದುರಬಾರ್ದು, ಧೃತಿಗಿಡಬಾರ್ದು, ಆಲೋಚನೆ ಮಾಡಬೇಕು. ಅದರ ಹಿಂದಿನ ಸಾಲಿನ ಮೊದಲ ಅಕ್ಷರದಲ್ಲಿ ಒತ್ತಕ್ಷರ ಇದ್ರೆ ಇದರ ಬೆಲೆ ಗುರುವಾಗುತ್ತೆ. ಈಗ ಏನಾಯಿತು, 20 ಮಾತ್ರೆಗಳು ಬಂತು. ವಾರ್ಧಕ ಷಟ್ಪದಿಯ ಸೂತ್ರ ಹೇಳ್ತಾ ಇತ್ತು 1 2 4 ಮತ್ತು 5ನೇ ಸಾಲುಗಳಲ್ಲಿ 5 ಮಾತ್ರೆಗಳ 4 ಗಣಗಳು ಬರ್ತವೆ ಅಂತ ಹೇಳಿದ್ರು. ಹಾಗಾಗಿ ಎರಡೂ ಸಾಲುಗಳಲ್ಲಿ 20 ಮಾತ್ರೆಗಳು ಬಂದಿವೆ. ಸರಿ ಇದೆ. ಓಕೆ, ಹಾಗಾದ್ರೆ ಮೂರನೇ ಸಾಲಿ ಆಗಿರುತ್ತೆ 1 ಮತ್ತು 2ನೇ ಸಾಲಿನ 1.5 ಪಟ್ಟು ಹೆಚ್ಚಾಗಿರುತ್ತದೆ ಎನ್ನುವಂತಹದ್ದನ್ನು ನೋಡಿದ್ವಿ. ಅಂದ್ರೆ 5 ಮಾತ್ರೆಗಳ 6 ಗಣಗಳು ಬಂದು ಕೊನೆಗೆ 1 ಗುರು ಬರುತ್ತದೆ. ಅಲ್ಲಿಗೆ 30 + 2 32 ಬರಬೇಕು. ನೋಡೋಣ, ಇದು ಒತ್ತಕ್ಷರ ಅದಕ್ಕೆ ಬೆಲೆ ಬರೋದ್ರಿಂದ ಲಘು ಲಘು ಭಾರ ದೀರ್ಘಾಕ್ಷರ ಗುರು ರಾಲಘು ಗುರು ಏಕೆ ದೀರ್ಘಾಕ್ಷರ ಲಘು. ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಯಿತು. ಹಾಗೆಯೇ ಈ ಮುಂದಿನ ಅಕ್ಷರದಲ್ಲೂ ಸಹ ಒತ್ತಕ್ಷರ ಇದು ಗುರು ಆಯಿತು. ಇದು ಲಘು ದೀರ್ಘಾಕ್ಷರ ಗುರು ಮತ್ತು ವ್ಯಂಜನಾಕ್ಷರ ಇರೋದ್ರಿಂದ ಸಹಿತವಾಗಿರುವಂತಹ ಅಕ್ಷರ ಅಲ್ಲಿ ಗುರು ಆಯಿತು. ಲಘು 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 ಸುಯಿ ಸು ಎನ್ನುವಂತಹದ್ದು ದೀರ್ಘಾಕ್ಷರ ಜೊತೆಗೆ ವ್ಯಂಜನಾಕ್ಷರ ಸೇರಿಕೊಂಡಿದೆ. ಈ ಎರಡೂ ಸೇರಿಕೊಂಡು ಒಂದೇ ಆಗುತ್ತೆ. ಅದನ್ನು ನೆನಪಿಟ್ಕೋಬೇಕು ನೀವು. ವ್ಯಂಜನಾಕ್ಷರ ಸಹಿತವಾಗಿರುವಂತಹ ಅಕ್ಷರ ಸೇರಿಕೊಂಡೇ ಒಂದು ಗುರು ಆಗುತ್ತೆ. ಎರಡು ಅಕ್ಷರಕ್ಕೆ ಸೇರಿ ಹಾಕಬೇಕು. ಹಾಗೆ ಸು ಎನ್ನುವಂತಹದ್ದು ದೀರ್ಘಾಕ್ಷರ. ಸೊ ದ್ರೆ ನೀ ಎನ್ನುವಂತಹದ್ರ ಮುಂದಿನ ಅಕ್ಷರದಲ್ಲಿ ಒತ್ತಕ್ಷರ ಇದೆ, ಅದು ಗುರು ಆಯಿತು. ಇದು ಲಘು ಆಯಿತು, ಇದು ಲಘು ಆಯಿತು, ಇದು ಲಘು ಆಯಿತು, ಇದು ಲಘು ಆಯಿತು ಅಂತ ಅನ್ಕೋ. ಹೌದಾ? ಏನೋ ಅಲ್ಲೊಂದಿದೆ ಸೀಕ್ರೆಟ್, ಮುಂದೆ ಹೇಳ್ತೀನಿ. ಈಗ ಏನ್ ಮಾಡ್ಬೇಕಪ್ಪ, ನಮಗೆ 32 ಮಾತ್ರೆಗಳು ಬರಬೇಕಲ್ವಾ? ಕೌಂಟ್ ಮಾಡೋಣ. 1 2 4 5 7 8 10 12 13 15 16 17 18 19 20 22 24 25 27 28 29 30 ಸರ್ 30 ಬಂದ್ಬಿಡು ಸರ್, ತಪ್ಪಾಗ್ಬಿಡ್ತು ಸರ್. ಹೌದಪ್ಪ, ತಪ್ಪಾಗಿದೆ. ಈಗ ಸರಿ ಮಾಡ್ಕೋಬೇಕಲ್ಲಪ್ಪ ನಾವು. ಯಾಕೆ ಸರಿ ಮಾಡ್ಕೊಳ್ಳೋದು? ನೀವು ಸೂತ್ರಗಳನ್ನ ನಿಯಮಗಳನ್ನ ಚೆನ್ನಾಗಿ ಪುನರ್ಮನನ ಮಾಡ್ಕೋಬೇಕು. ಇಲ್ಲೇ ಇದೆ ನಮಗೆ ಉತ್ತರ. ಷಟ್ಪದಿಯ 3 ಮತ್ತು 6ನೇ ಸಾಲಿನ ಕೊನೆಯಲ್ಲಿ ಲಘು ಬಂದರೂ ಅದನ್ನು ಗುರುವೆಂದು ಪರಿಗಣಿಸಬೇಕು. ಹೌದಲ್ಲಪ್ಪ? ಈಗ ನೋಡಿ 32 ಮಾತ್ರೆಗಳು ಬಂತು. ಈಗ ನಾವು ಲಘು ಗುರುಗಳನ್ನು ಹಾಕಿದಾಗ 6 ಗಣ ಬರಲೇ ಇಲ್ಲಿ ಹಾಕಿಲ್ಲ ಅಲ್ಲ ನಾವು 5 5 5 5. ಓಕೆ, ಈಗ 5 5 5 5 5 5 ಒಂದು ಗುರು. ಸರ್ ಬಹಳ ಸರಳವಾಗಿದೆ. ಹೌದು, ಸರಳವಾಗಿದೆ. ಯಾವಾಗ ಸರಳ ಆಗುತ್ತೆ? ನಾವು ಚೆನ್ನಾಗಿ ಅದನ್ನು ಅಭ್ಯಾಸ ಮಾಡಿಕೊಂಡು ತಿಳ್ಕೊಂಡಾಗ ಮಾತ್ರ ಅದು ಸರಳ ಅನಿಸುತ್ತೆ. ಹಾಗಾದ್ರೆ ಇದನ್ನು ಕೂಡಿಸೋಣ. 20 20 32 ಅಲ್ಲಿಗೆ 2 7 72 ಪ್ಲಸ್ ಉತ್ತರಾರ್ಧ ಸೇರಿಕೊಂಡ್ರೆ 72 ಟೋಟಲ್ ಆದಾಗ 144. ಸೊ ವಾರ್ಧಕ ಷಟ್ಪದಿಯಲ್ಲಿ 144 ಮಾತ್ರೆಗಳು ಬರುತ್ತವೆ. ಈ ರೀತಿಯಾಗಿ ನೀವು ಅಭ್ಯಾಸವನ್ನ ಮಾಡಬೇಕು. ಆಸಕ್ತಿ ಆಗಿದೆಯಲ್ಲ? ಅರ್ಥ ಆಗ್ತಾ ಇದೆಯಲ್ಲ? ಏನು ಅನ್ನಿಸ್ತಾ ಇದೆ ನಿಮಗೆ? ಸರಳ ಅನಿಸ್ತಾ ಇದೆಯಾ? ಹಾಗಾದ್ರೆ ಉತ್ತರಾರ್ಧವನ್ನ ನೋಡ್ಕೊಳ್ಳೋಣ, ಫಾಸ್ಟ್ ಆಗಿ ಹೋಗೋಣ. ಓಕೆ, ರೈಟ್. ಬರ್ಕೊಳ್ಳಿ. ವಿತತ ಸುಖದಿಂತಿರುತ್ತಿರಲಿಕ್ಕೆ ವಿತತ
ಸುಖದಿಂದಿರು ತಿರಲ್ಕೆ ನಾನಾ ದುಃಖಯುತ ನಾನಾ ದುಃಖ ಯುತವಪ್ಪುದೊಂದು ಕನಸಂ ಕಂಡು ನೊಂದು ಭೂಪತಿ ಬೆದರಿ ಬೆದರಿದಂತೆ ಭೋಂಕನೆದ್ದು ಬೆಬ್ಬಿಳಿಸಿ ನಲ್ದೆಸೆಯಂ ನಾಲ್ಕು ದೆಸೆಯ ಕೆಳಗೆ ಬರೀತೀನಿ ದೆಸೆಯ ನಾರೈದನು ಅಂತ ಇದೆ. ಹೌದಾ? ಸರಿ, ನೋಡೋಣ. ಆ ಕಡ ಲಘು 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 ಗುರು ಲಘು 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 ಗುರು ಲಘು ಗುರು ಗುರು ಲಘು. ಹಾಗೆ ಸರಿ, ಇದು ಗುರು ಲಘು 1 2 3 4 5 7 8 9 10 12 13 14 15 17 18 19 20 ಸರಿ ಇದೆ. 5 ಮಾತ್ರೆಗಳಿಗೆ ಒಂದು ಗಣ 3 2 5 ಸರಿ ಇದೆಯಲ್ಲ? ಹಾಗೆ ಇಲ್ಲಿ ನೋಡೋಣ. ಲಘು ಲಘು ಗುರು ಲಘು ಗುರು ಲಘು 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 ಗುರು ಗುರು ಲಘು ಗುರು ಲಘು. ಎಷ್ಟು ಬರ್ಬೇಕು? 20 ಬರ್ಬೇಕು. 1 2 4 5 7 8 9 10 12 14 15 17 ಎಲ್ಲಿ ತಪ್ಪಾಯಿತು ಎನ್ನುವಂತಹದ್ದನ್ನು ನಾವು ನೋಡ್ಕೋಬೇಕು. ಹಾಗಾದ್ರೆ ನಾವು ತಪ್ಪನ್ನು ಬರ್ಕೊಂಡಿದ್ದೇವೆ. ಕನಸುಂಡು ನೊಂದು ಏನ್ ಬಿಟ್ವಿ? ಅಕ್ಷರಗಳನ್ನೇ ನುಗ್ಕೊಂಡ್ಬಿಟ್ವಿ. ನೊಂದು ಭೂ, ಇದನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಗುರು ಲಘು ಗುರು 1 2 4 5 7 8 9 10 12 14 15 17 18 20 23 ಬಂತು. ಅಂದ್ರೆ ಮತ್ತೆಲ್ಲೋ ತಪ್ಪು ಮಾಡಿದೀವಿ. ಯಥವಪ್ಪು ದೊಂದು ಕನಸಂ ಕಂಡು ನೊಂದು ಬೇಡ. ಹಾಗಾಗಿ ಇಲ್ಲಿ ತಪ್ಪಾಯಿತು. ನೊಂದು ಭೂ ಇಲ್ಲಿ ಬರಬೇಕು. ನಾವೇನ್ ಮಾಡಿದ್ವಿ? ಇಲ್ಲಿ ಭೂ ಬರ್ವಿ. ತಪ್ಪಾಯಿತು. ಅದಕ್ಕೆ ಬರೀಬೇಕಾದ್ರೆ ಸ್ಪಷ್ಟತೆ ಇರಬೇಕು. ಗುರು ಲಘು ಗುರು. ಈಗ ನೋಡಿ 20 ಮಾತ್ರೆಗಳು ಬಂದವು. 2 3 5 6 8 10 11 12 13 15 16 17 18 20 ಕ್ಲಿಯರ್ ಆಯ್ತಲ್ಲ? ಅಂದ್ರೆ ಪದ್ಯವನ್ನ ಬರೀಬೇಕಾದ್ರೆ ಕರೆಕ್ಟ್ ಆಗಿ ಬರ್ಕೊಡ್ತಾ ಹೋಗ್ಬೇಕು. ಎಲ್ಲಿ ತಪ್ಪಾಡ್ತೀವಿ ಎನ್ನುವಂಥದ್ದಕ್ಕೆ ನಾನು ಒಂದು ಉದಾಹರಣೆಯನ್ನ ಈಗ ಕೊಟ್ಟೆ. ಅದೇ ರೀತಿಯಾಗಿ ನಾನು ಗುರು ಹಾಕಿದ್ರೆ ಲಘು 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 0 ಇದೆ ಗುರು ಲಘು ಭೋ ದೀರ್ಘಾಕ್ಷರ ಮತ್ತು 0 ಇದೆ ಗುರು ಲಘು ಒತ್ತಕ್ಷರ ಅಕ್ಷರ ಗುರು ಲಘು ಒತ್ತಕ್ಷರ ಅಕ್ಷರ ಗುರು ಲಘು 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 ದೀರ್ಘಾಕ್ಷರ ಮತ್ತು ಒತ್ತಕ್ಷರ ಅಕ್ಷರ ಗುರು ಲಘು ಲಘು ಯಾ ಎನ್ನುವಂತಹದ್ದು ಲಘು ನಾ ದೀರ್ಘಾಕ್ಷರ ಒತ್ತಕ್ಷರ ಅಕ್ಷರ ಗುರು. ಇದು ಲಘು 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಗುರು. ಕ್ಲಿಯರ್ ಆಯ್ತಲ್ಲ? ಈಗ ನೋಡೋಣ. 1 2 3 4 5 7 8 10 11 13 14 16 17 18 19 20 21 22 23 24 26 28 29 30 31 ತಪ್ಪಾಯಿತು. ಎಲ್ಲಿ ತಪ್ಪು ಮಾಡಿದ್ದೇವೆ ಎನ್ನುವಂತಹದ್ದನ್ನ ಮತ್ತೆ ನಾವು ಕೂಲಂಕುಷವಾಗಿ ನೋಡಿದಾಗ ಮಾತ್ರ ಅದು ಅರ್ಥ ಆಗ್ತದೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಲೆಕ್ಕ ತಪ್ಪಾಗಿರುತ್ತದೆ. ಆದ್ರಿಂದ ನಾವೇನ್ ಮಾಡಬೇಕು?
ಸಿಗುತ್ತೇನೋ ನೋಡೋಣ, ಹುಡುಕಿ. ಚಾನ್ಸ್ ಕೊಟ್ಟಿದ್ದೇನೆ ನಿಮಗೆ, ಹುಡುಕ್ತಾ ಹೋಗ್ಬೇಕು. ನೋಡಿ, ನಾನು ಸೈಡಲ್ಲಿ ಇರ್ತೇನೆ, ನೀವೇ ನೋಡಿ. ಹಾ, ಹುಡುಕದ್ ಕಷ್ಟ ಅಲ್ವಾ? ನಾವಿಲ್ಲಿ ಅಕ್ಷರವನ್ನೇ ಬಿಟ್ಟಿದ್ದೇವೆ. ಬೋಂಕ ನೆಲೆದ್ದು ಅಂತ, ಬೋಂಕ ನೆಲೆದ್ದು ಅಂತ. ಈಗ ಬರುತ್ತೆ ಗುರು ಲಘು. ಈಗ ಕೌಂಟ್ ಮಾಡಿ. 1 2 3 4 5 7 8 10 11 13 15 16 18 19 20 21 23 24 25 26 28 30 32 33. ಸಹ ಮತ್ತೆ ಒಂದು ಬಂತು. ಯಾಕೆ ಬಂತು ಅಂದಾಗ ಮತ್ತೆ ಹುಡುಕ್ಬೇಕೀಗ. ನಾನು ಬೇಕು ಅಂತಲೇ ತಪ್ಪರ್ತಿದ್ದೇನೆ, ನೀವು ಹುಡುಕ್ಲಿ ಅಂತ. ನೋಡಿ, ಹುಡುಕಿ. ಹುಡುಕ್ತಾ ಇದ್ದೀರಲ್ಲ, ಸಿಗ್ತಾ ಇಲ್ವಾ? ನೋಡಿ ಇನ್ನೊಂದ್ಸರಿ. ನೋಡಿ, ಹುಡುಕ್ಬೇಕು. ಸಿಕ್ಕಿಲ್ಲ ಅಲ್ಲ? ಇಲ್ಲಿದೆ ನೋಡಿ. ಇಲ್ಲಿ ಇದು ರಸ್ವಾಕ್ಷರ ಆದರೂ ಸಹ ಗುರು ಹಾಕಿದ್ವಿ, ಹಾಗಾಗಿ ಇದು ಲಘುವಾಯಿತು. ಈಗ 32 ಅಕ್ಷರಗಳು ಬಂದವು. 5 5 5 5 5 5. ನೋಡಿ, 1 2 3 4 5 6 ಪ್ಲಸ್ 1 ಗುರು. ಕ್ಲಿಯರ್ ಆಯ್ತಲ್ಲ? ಹಾಗೆ ನೋಡಿ, ಮೂರನೇ ಸಾಲು ಅಂದ್ರೆ 1 2 3 4 5 6 ಪ್ಲಸ್ 1 ಗುರು. ಷಟ್ಪದಿಯ 3 ಮತ್ತು 6ನೇ ಸಾಲು ಸರಿ ಬಂದಿದೆ. ಕ್ಲಿಯರ್ ಆಯ್ತಲ್ಲ? ಹಾಗೆ ನೋಡಿ, 1 2 3 4 1 2 3 4 1 2 3 4 ಇಲ್ಲಿ 1 2 3 4 ಅಂದ್ರೆ ಷಟ್ಪದಿಯ 1 2 4 5ನೇ ಸಾಲುಗಳು ಪರಸ್ಪರ ಮಾತ್ರೆಗಳ ಆಧಾರದಿಂದ ಸಮನಾಗಿರುತ್ತವೆ. ಅಂದ್ರೆ 1 2 4 5ನೇ ಸಾಲುಗಳಲ್ಲಿ 5 ಮಾತ್ರೆಗಳ 4 ಗಣ ಬಂದಿದೆ. ಹಾಗಾಗಿ ಇಲ್ಲಿ ನಾವು ನೋಡಿಕೊಂಡಾಗ ಮಾತ್ರೆಗಳು 144 ಬಂದಿದೆ. ಈ ಕಾರಣದಿಂದಾಗಿ ನಾವು ಮಾಡಿರುವಂತಹ ಲೆಕ್ಕ ಸರಿ ಇದೆ. ಕ್ಲಿಯರ್ ಆಯ್ತಲ್ಲ? ಈ ರೀತಿಯಾಗಿ ನೀವು ಷಟ್ಪದಿಯನ್ನು ಅರ್ಥ ಮಾಡಿಕೊಳ್ತಾ ಹೋಗಬೇಕು. ಅದರಲ್ಲೂ ವಾರ್ಧಕ ಷಟ್ಪದಿ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುವಂಥದ್ದು. ಈಗ ನಾನು ನಿಮ್ಮ ವೀರಲವ ಎಂಬ ಪದ್ಯದಲ್ಲಿ ಇರುವಂಥ ಎಲ್ಲ ಪದ್ಯಗಳು ಸಹ ವಾರ್ಧಕ ಷಟ್ಪದಿಗೆ ಉದಾಹರಣೆಗಳು. ಅದರಲ್ಲಿ 4 ಪ್ಯಾರಾಗ್ರಾಫ್ ಅನ್ನು ಕೊಟ್ಟರೆ ಅವಷ್ಟು ಸಹ ವಾರ್ಧಕ ಷಟ್ಪದಿಗೆ ಉದಾಹರಣೆಗಳು. ಅವುಗಳನ್ನು ನೀವು ಚೆನ್ನಾಗಿ ಓದಿಕೊಂಡು ಲಘುಗುರುಗಳನ್ನು ಹಾಕ್ಕೊಂಡು ಬನ್ನಿ. ಅರ್ಥ ಆಗಿಲ್ಲ ಅಂತ ಅಂದರೆ ನೀವು ಎದುರೋದು ಬೇಡ, ಅದನ್ನು ನಾನು ಮತ್ತೊಮ್ಮೆ ನಿಮಗೆ ತಪ್ಪಾದರೆ ಹೇಳ್ಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಈಗಾಗಲೇ ನಿಮಗೆ ಇದು ಅರ್ಥ ಆಗಿದೆ ಅಂತ ಹೇಳ್ತಾ ಆ 5 ಪದ್ಯಗಳಿಗೆ ನೀವು ನಾಳೆ ಬರುವಾಗ ಲಘುಗುರುಗಳನ್ನು ಹಾಕ್ಕೊಂಡೇ ಬರಬೇಕು. ಧನ್ಯವಾದ.